ಕರ್ನಾಟಕದ ಸರ್ಕಾರಿ ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸದ್ಯದ್ರಲ್ಲಿ ಹತ್ರದಲ್ಲಿರೋ ಎಕ್ಸಾಮ್ ಯಾವುದು ಅಂತ ಹೇಳಿದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಕನ್ನಡದಲ್ಲಿ ನಾವಿದನ್ನ ಗ್ರಾಮ ಆಡಳಿತ ಅಧಿಕಾರಿ ಅಂತ ಕೂಡ ಕರಿತೇವೆ. ಈಗಾಗಲೇ ಈ ಒಂದು ಪರೀಕ್ಷೆಗೆ ನಾವು ಮಾರ್ಚ್ನಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀವಿ. ಆದ್ರೆ ಇವಾಗ ನಮ್ಗೆ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಈ ಎಕ್ಸಾಮ್ನ KEA ನಡೆಸ್ತಾ ಇರೋದು. ಅಂದ್ರೆ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅನ್ನುವಂತಹ ಬೋರ್ಡು ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ನ ನಡೆಸ್ತಾ ಇದೆ. ಆಲ್ರೆಡಿ ನಮ್ಗೆ ಪರೀಕ್ಷಾ ದಿನಾಂಕನ ಕೂಡ ಅನೌನ್ಸ್ ಮಾಡಿದೆ. ಯಾವಾಗ ಪರೀಕ್ಷಾ ದಿನಾಂಕ ಅಂತ ಹೇಳಿದ್ರೆ 27ನೇ ಅಕ್ಟೋಬರ್ 2024. ಆದ್ರೆ ಇವಾಗ 27 ಅಕ್ಟೋಬರ್ 2024 ಮುನ್ನ ಅಂದ್ರೆ ಈ ಡೇಟಿಗೂ ಮುಂಚೆ ನಾವು ಕಂಪಲ್ಸರಿ ಕನ್ನಡ ಅನ್ನುವಂತಹ ಲ್ಯಾಂಗ್ವೇಜ್ ಟೆಸ್ಟ್ ನ ಬರ್ಕೊಳ್ತೀವಿ. ಅದು ಯಾವಾಗ ಇದೆ ಅಂತ ಹೇಳಿದ್ರೆ 29ನೇ ಸೆಪ್ಟೆಂಬರ್ 2024 ಇದನ್ನ ನಾವು ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಕೂಡ ಕರಿತೀವಿ. ಈ ಕಡ್ಡಾಯ ಕನ್ನಡ ಪರೀಕ್ಷೆ ಕೂಡ ನಮ್ಮ ಒಂದು ಪರೀಕ್ಷೆಯಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ. ಈ ಪರೀಕ್ಷೆಯಲ್ಲಿ ನಾವು ಒಟ್ಟು 150 ಅಂಕಗಳಿಗೆ ನಾವು ಎಕ್ಸಾಮ್ನ ಬರೀತೀವಿ. ಇದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಎಸ್ಸೆ ರೈಟಿಂಗ್ ಎಲ್ಲ ಇರುತ್ತೆ. ನಾವು ಇನ್ನೊಂದು ವಿಡಿಯೋದಲ್ಲಿ ಆ ಕಂಪಲ್ಸರಿ ಕನ್ನಡದು ಯಾವ ತರ ಇದೆ ಪ್ಯಾಟ್ರನ್ ಅಂತ ಹೇಳಿ ನೋಡ್ಕೊಳ್ಳೋಣ. ಒಟ್ಟು 150 ಅಂಕ ಇರುತ್ತೆ. ಅದರಲ್ಲಿ ನಾವು ಅದನ್ನ ಜಸ್ಟ್ ಕ್ವಾಲಿಫೈ ಆಗ್ಬೇಕು. ಕ್ವಾಲಿಫೈ ಅಂತ ಹೇಳಿದ್ರೆ ನಾವು ಮುಖ್ಯ ಪರೀಕ್ಷೆ ಏನ್ ಬರೀತೀವಿ ಅದರಲ್ಲಿ ಈ ಮಾರ್ಕ್ಸ್ ಅನ್ನ ಕೌಂಟ್ ಮಾಡಲ್ಲ. ಈ 150 ಅಂಕಗಳಿಗೆ ನಾವು ಬರೀ 50 ಅಂಕಗಳನ್ನ ಪಡ್ಕೊಂಡ್ರೆ ನಾವು ಅದರಲ್ಲಿ ಕ್ವಾಲಿಫೈ ಆಗ್ತೀವಿ. ಇನ್ ಕೇಸ್ ಈಗಾಗ್ಲೇ ನೀವು KEA ಇಂದ ಕಡ್ಡಾಯ ಕನ್ನಡ ಪರೀಕ್ಷೆನ ಬರ್ದಿದ್ದೀರಾ, ಉತ್ತೀರ್ಣರಾಗಿದ್ದೀರಾ ಅಂತ ಹೇಳಿದ್ರೆ ಇದನ್ನ ಮತ್ತೆ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಈ ಪರೀಕ್ಷೆಯ ಪ್ಯಾಟ್ರನ್ ನೋಡ್ಕೊಂಡ್ರೆ ಇದರಲ್ಲಿ 2 ಪೇಪರ್ಗಳಿರುತ್ತೆ. ಮೊದಲಿಗೆ ಪೇಪರ್ 1 ಮತ್ತೆ ಪೇಪರ್ 2. ಪ್ರತಿಯೊಂದು ಕ್ವಶನ್ಗೂ ಕೂಡ 1 ಮಾರ್ಕ್ಸ್ ಅನ್ನೋದಿರುತ್ತೆ. ಅಂದ್ರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ತರ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಅಂದ್ರೆ ಒಟ್ಟು 100 ಕ್ವಶನ್ಗಳು ಈ ಪರೀಕ್ಷೆಯಲ್ಲಿ ಒಂದು ಪೇಪರ್ ಅಲ್ಲಿ ಇರುತ್ತೆ. ಅದಕ್ಕೆ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ್ ಆಗಿರೋದ್ರಿಂದ 100 ಕ್ವಶನ್ಗೆ 100 ಮಾರ್ಕ್ಸ್ ಆಗಿರುತ್ತೆ. ಪೇಪರ್ 2 ಅಲ್ಲಿ ಕೂಡ ಅಷ್ಟೇನೆ, ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಆಗಿರುತ್ತೆ. ಸೊ ಟೋಟಲ್ 100 ಮಾರ್ಕ್ಸ್ ಆಗುತ್ತೆ. ಸೊ ಎರಡರಲ್ಲೂ ಕೂಡ ನಮ್ಗೆ ಒಟ್ಟು ನಾವು ಎಕ್ಸಾಮ್ನ ಬರೀತಾ ಇರೋದು 200 ಮಾರ್ಕ್ಸ್ಗಳಿಗೆ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಪ್ರತಿಯೊಂದು ಪೇಪರ್ಗಳಿಗೂ ಕೂಡ ಟೈಮ್ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂಡ್ರೆ ಪೇಪರ್ 1ನ ಬರೆಯೋದಕ್ಕೆ 2 ಅವರ್ಸ್ ಟೈಮ್ ಇರುತ್ತೆ. ಹಾಗೇನೆ ಪೇಪರ್ 2ನ ಬರೆಯೋದಕ್ಕೆ 2 ಅವರ್ಸ್ ಟೈಮ್ ಇರುತ್ತೆ. ಆದ್ರೆ ಈ 2 ಪೇಪರಲ್ಲೂ ಯಾವ್ಯಾವ್ದೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ, ಯಾವ ತರ ಕಾನ್ಸೆಪ್ಟ್ಗಳನ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲಿಗೆ ಪೇಪರ್ 1 ಅಥವಾ ಪತ್ರಿಕೆ 1ರಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿ ನೋಡ್ಕೊಳ್ಳೋಣ. ಇದರಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುವಂತಹ ಜನರಲ್ ನಾಲೆಡ್ಜ್ ಟಾಪಿಕ್ಸ್, ಅಂದ್ರೆ ನಮ್ಮ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಆ ಸಿಲೆಬಸ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಈ ಎಕ್ಸಾಮು 12ನೇ ತರಗತಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದಾಗಿರೋದ್ರಿಂದ ನಮ್ಗೆ 12ನೇ ತರಗತಿಗೆ ಬೇಕಾಗಿರುವಂತಹ ನಾಲೆಡ್ಜ್ ಇದ್ರೆ ಸಾಕು. ಸೊ ಹಾಗಾಗಿ ಯಾವುದಕ್ಕೂ ಕೂಡ ನಾವಿಲ್ಲಿ PhD ಮಾಡಬೇಕಾಗಿಲ್ಲ ಅಥವಾ ಯಾವುದೇ ಒಂದು ಡಿಗ್ರಿ ಲೆವೆಲ್ ನಾಲೆಡ್ಜ್ ನಮ್ಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ನಮ್ಗೆ ಡೈಲಿ ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ. ಅಂದ್ರೆ ನಮ್ಮ ದಿನನಿತ್ಯದಲ್ಲಿ ಏನೇನೆಲ್ಲ ನಡೆಯುತ್ತೆ ಅದ್ರ ರಿಲೇಟೆಡ್ ಬೇಕಾಗುತ್ತೆ. ಅದ್ರ ಜೊತೆಗೆ ಸಬ್ಜೆಕ್ಟ್ಸ್ ಆಫ್ ಸ್ಕೂಲ್ ವ್ಯೂಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಂದ್ರೆ ನಾವು ಪಾಲಿಟಿ ಏನ್ ಕರಿತೀವಿ ಅಲ್ವಾ, ಆ ಪಾಲಿಟಿ ನಮ್ಗೆ ಸ್ಕೂಲ್ ಲೆವೆಲ್ ಅಥವಾ PUC ಲೆವೆಲಿನ ನಾಲೆಡ್ಜು ಸಾಕಾಗತ್ತೆ. ಭಾರತದ ಸಂವಿಧಾನ ಹಾಗೂ ಕರ್ನಾಟಕಕ್ಕೆ ಸಂಬಂಧಿಸಿದ ಕೆಲವೊಂದು ಆಕ್ಟ್ಸ್ ಮತ್ತೆ ಪಾಲಿಸೀಸ್ಗಳನ್ನ ನೋಡ್ಕೊಬೇಕಾಗತ್ತೆ. ಹಾಗೇನೆ ಹಿಸ್ಟ್ರಿ ಅಂದ್ರೆ ಭಾರತದ ಇತಿಹಾಸದ ಜೊತೆಗೆ ನಾವು ಕರ್ನಾಟಕದ ಇತಿಹಾಸನ ಕೂಡ ನೋಡ್ಕೋಬೇಕಾಗತ್ತೆ. ಹಾಗೇನೆ ಜಿಯೋಗ್ರಫಿ ಆಫ್ ಇಂಡಿಯಾ ಮತ್ತೆ ಕರ್ನಾಟಕದ ಜಿಯೋಗ್ರಫಿನ ಕೂಡ ನೋಡ್ಕೊಳ್ತೀವಿ. ಮತ್ತೆ ಮ್ಯಾಟರ್ಸ್ ರಿಲೇಟೆಡ್ ಟು ಸ್ಟೇಟ್ ಅಂಡ್ ಟೆರಿಟೋರಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಕೂಡ ಈ ಒಂದು ಪತ್ರಿಕೆ 1ನಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ ಎಕಾನಮಿ ರಿಲೇಟೆಡ್ ಕೂಡ ನಮ್ಗೆ ಈ ಒಂದು ಪತ್ರಿಕೆ 1ನಲ್ಲಿ ಕ್ವಶನ್ನ ಕೇಳ್ತಾರೆ. ಅಂದ್ರೆ ಕರ್ನಾಟಕದ ಆರ್ಥಿಕತೆ ಕುರಿತ ವಿಷಯಗಳು ಜೊತೆಗೆ ನಮ್ಗೆ ಆರ್ಥಿಕ ಸಮೀಕ್ಷೆ ಮತ್ತೆ ಬಡ್ಜೆಟ್
ಅದನ್ನ ನಾವು ಕನ್ನಡದಲ್ಲಿ ಆಯವ್ಯಯ ಅಂತ ಕೂಡ ಕರಿತೀವಿ. ಇದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಿದೆ ಈ ಸಿಲೆಬಸ್ ಅಲ್ಲಿ ಅಂತ ಹೇಳಿದ್ರೆ, ಪಂಚಾಯತಿಗೆ ಸಂಬಂಧಿಸಿದ ವಿಷಯಗಳನ್ನು ಕೂಡ ಈ ಒಂದು VAO ಅನ್ನೋ ಕ್ವಶನ್ ಅಲ್ಲಿ ಕೇಳ್ತಾರೆ. ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂಡ್ ರೂರಲ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ಬಿಟ್ಟು. ಪಂಚಾಯತಿಗೆ ಇರುವಂತಹ ಸಾಂವಿಧಾನಿಕ ಸ್ಥಾನ ಯಾವುದು, ಗ್ರಾಮಾಭಿವೃದ್ಧಿ ಮತ್ತು ಅಲ್ಲಿಯ ಜನರ ಅಭಿವೃದ್ಧಿಗಾಗಿ ಪಂಚಾಯತಿಗಳು ಮತ್ತೆ ಕೋಆಪರೇಟಿವ್ ಸೊಸೈಟಿಗಳು ಯಾವ ತರ ಸ್ಟೆಪ್ಸ್ಗಳನ್ನ ತಗೊಳ್ತಾ ಇದೆ. ಎಕ್ಸಾಂಪಲ್ MG ನರೇಗಾ ಸ್ಕೀಮ್ಸ್ ನ ತಗೊಂಬಂದಿರೋದು, ಮತ್ತೆ ಯಾವ ತರ ಫಂಡಿಂಗ್ ಇಲ್ಲಿ ನಡೀತಾ ಇದೆ ಅನ್ನೋದನ್ನೆಲ್ಲ ನಾವು ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳು, ಎಸ್ಪೆಷಲಿ ನಾವು ಈ ಒಂದು ಎನ್ವಿರಾನ್ಮೆಂಟಲ್ ಇಶ್ಯೂ ಅಲ್ಲಿ ಕರ್ನಾಟಕ ರಿಲೇಟೆಡ್ ನೋಡ್ತೀವಿ. ಆದ್ರೆ ಕರ್ನಾಟಕ ರಿಲೇಟೆಡ್ ಅಲ್ಲಿ ಮಾತ್ರ ನೋಡ್ಕೋಬೇಕಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಮ ಭಾರತದಲ್ಲಿ ಪೊಲ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಎಫೆಕ್ಟ್ ನಮ್ಗೆ ಕರ್ನಾಟಕದಲ್ಲಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಥವಾ ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳನ್ನ ನೋಡ್ಕೊಳ್ಬೇಕಾದ್ರೆ ಕರೆಂಟ್ ಅಫೇರ್ಸ್ ನ ಜಾಸ್ತಿ ನಾವು ಗಮನಕ್ಕೆ ತಗೊಳ್ಬೇಕು. ಅಂದ್ರೆ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ಘಟನೆಗಳಲ್ಲಿ ಏನೇನೆಲ್ಲ ನಡೀತಾ ಇದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇರೋದು ಕರ್ನಾಟಕ ಎಜುಕೇಶನ್ ಅಥಾರಿಟಿ ಆಗಿರೋದ್ರಿಂದ ನಾವು ಜಾಸ್ತಿ ಸ್ಟಾಟಿಕ್ಕಿಗೆ ಕಾನ್ಸಂಟ್ರೇಟ್ ಮಾಡ್ದಲೆ ಹೆಚ್ಚಿನದಾಗಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇದಿಷ್ಟು ನಮ್ಗೆ ಈ ಒಂದು ಪತ್ರಿಕೆ 1 ಅಥವಾ ಪೇಪರ್ 1ನಲ್ಲಿ ಇರುವಂತಹ ಸಿಲೆಬಸ್. ಓವರ್ ಆಲ್ ಯಾವ್ಯಾವ್ದೆಲ್ಲ ಸಬ್ಜೆಕ್ಟ್ ಅನ್ನ ನಾವು ಇದರಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಭಾರತ ಸಂವಿಧಾನ, ಇತಿಹಾಸ, ಅದರಲ್ಲಿ ನಾವು ಕರ್ನಾಟಕದ ಇತಿಹಾಸನ ಕೂಡ ನೋಡ್ಕೊಳ್ಬೇಕಾಗತ್ತೆ. ಕರ್ನಾಟಕದ ಆರ್ಥಿಕತೆ, ಇದರ ಜೊತೆಯಲ್ಲಿ ನಾವು ಭಾರತದ ಆರ್ಥಿಕತೆನ ಕೂಡ ನೋಡ್ಕೊಳ್ಬೇಕಾಗತ್ತೆ. ಪರಿಸರ, ಗ್ರಾಮೀಣ ಅಭಿವೃದ್ಧಿ ವಿಷಯಗಳು, ಭೂಗೋಳಶಾಸ್ತ್ರ, ಪ್ರಚಲಿತ ಘಟನೆಗಳು. ಈ ಭೂಗೋಳಶಾಸ್ತ್ರದಲ್ಲಿ ನಾವು ಕರ್ನಾಟಕದ ಭೂಗೋಳಶಾಸ್ತ್ರದ ಬಗ್ಗೆ ನೋಡ್ಕೊಬೇಕಾಗತ್ತೆ. ಹಾಗಾದ್ರೆ ನಮ್ಗೆ ಈ ಒಂದು ಪೇಪರ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಲ್ವಾ, ಜನರಲ್ ಸೈನ್ಸ್ ಇಲ್ವಾ, ಅಂದ್ರೆ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಇರೋದಿಲ್ವಾ, ಅಥವಾ ಸಾಮಾನ್ಯ ವಿಜ್ಞಾನ ಇರೋದಿಲ್ವಾ ಅಂತ ಕೇಳಿದ್ರೆ ಇರತ್ತೆ. ಹಾಗಿದ್ರೆ ಸಿಲೆಬಸ್ ಅಲ್ಲಿ ಯಾಕೆ ಮೆನ್ಷನ್ ಮಾಡಿಲ್ಲ? ಸಿಲೆಬಸ್ ಅಲ್ಲಿ ಅವರು ಡೀಟೈಲ್ ಆಗಿ ಹೇಳಿದ್ದಾರೆ, ಪ್ರಚಲಿತ ಘಟನೆಗಳನ್ನ ನಾವು ಕೇಳ್ತೀವಿ ಅಂತ ಹೇಳ್ಬಿಟ್ಟು. ಈ ಒಂದು ಪ್ರಚಲಿತ ಘಟನೆಗಳಲ್ಲಿ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿನ ನೋಡ್ಕೊಳ್ತೀವಿ, ಅಂದ್ರೆ ವಿಜ್ಞಾನ ಮತ್ತೆ ತಂತ್ರಜ್ಞಾನನ ನೋಡ್ಕೊಳ್ತೀವಿ, ಮತ್ತೆ ಜನರಲ್ ಸೈನ್ಸ್ ನ ಕೂಡ ನೋಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ನಮ್ಗೆ ಸಿಲೆಬಸ್ ಅಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ಹೇಳಿದ್ದಾರೆ. ಸೊ ಪೇಪರ್ 1 ಅಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿ ನಮಗ್ ಗೊತ್ತಾಯ್ತು. ಹಾಗೆ ಪೇಪರ್ 2 ಅಲ್ಲಿ ಏನೇನ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಆಕ್ಚುಲಿ ಪೇಪರ್ 2 ಬಂದ್ಬಿಟ್ಟು ಇವಾಗಿನ ಟ್ರೆಂಡ್ ಅಲ್ಲಿ ಎಲ್ಲಾ ಎಕ್ಸಾಮ್ಗೂ ಒಂದೇ ಇದೆ. ಎಲ್ಲಾ ಎಕ್ಸಾಮ್ ಅಂತ ಹೇಳಿದ್ರೆ FDA, SDA, VAO ಅಥವಾ PDO ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ಪೇಪರ್ 2 ಪ್ಯಾಟರ್ನ್ ಒಂದೇ ಇರುತ್ತೆ. ಹಾಗಿದ್ರೆ ಪೇಪರ್ 2 ಅಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ, ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ಜನರಲ್ ಕನ್ನಡ, ಗ್ರಾಮರ್ ಇರುತ್ತೆ, ಕನ್ನಡ ಸಾಹಿತ್ಯ, ಕವಿ ಪರಿಚಯ, ಹೀಗೆ ಕನ್ನಡ 35 ಕ್ವಶನ್ಸ್ ಇರುತ್ತೆ, ಒಟ್ಟು 35 ಕ್ವಶನ್ಸ್ಗಳು. ಮತ್ತೆ ಜನರಲ್ ಇಂಗ್ಲಿಷ್ ಅಂದ್ರೆ ಇಂಗ್ಲಿಶಿನ ಗ್ರಾಮರ್ ಇರುತ್ತೆ, 35 ಕ್ವಶನ್. ಹಾಗೆ ಕಂಪ್ಯೂಟರ್ ಇಂದ ನಮ್ಗೆ ಒಟ್ಟು 30 ಕ್ವಶನ್ಸ್ಗಳು ಇರುತ್ತೆ. ಇದಿಷ್ಟು ನಮ್ಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಇರುವಂತಹ ಸಿಲೆಬಸ್ ಮತ್ತೆ ಪೇಪರ್ ಪ್ಯಾಟರ್ನ್ಗಳು, ಮತ್ತೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗಿದೆ. ಹಾಗೆ ಎಕ್ಸಾಮ್ ಯಾವಾಗ ಅಂತ ಕೂಡ ಗೊತ್ತಾಗಿದೆ. ಕೊನೆಗೆ ಒಂದು ಅನೌನ್ಸ್ಮೆಂಟ್ ಇದೆ. ಏನು ಅಂತ ಹೇಳಿದ್ರೆ, ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತೆ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮ್ ಏನಿದೆ, ಈ ಎರಡಕ್ಕೂ ಕೂಡ ಪೇಪರ್ 2 ಅಂದ್ರೆ ಈ ಒಂದು ಕಮ್ಯುನಿಕೇಶನ್ ಪೇಪರ್ ಏನಿದೆ, ಇದು ಎರಡರಲ್ಲೂ ಕೂಡ ಕಾಮನ್ ಆಗಿದೆ. ಹಾಗಾಗಿ ಈ ಎರಡು ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಹಾಗೆ ಈ ಹಿಂದೆ KAA ಮತ್ತು KPSC ಕಡೆಯಿಂದ ಯಾವುದೆಲ್ಲ ಕಮ್ಯುನಿಕೇಶನ್ ಪೇಪರ್ ಎಕ್ಸಾಮ್ಸ್ಗಳು ಆಗಿದೆ, ಆ ಪ್ರಶ್ನೆ ಪತ್ರಿಕೆಗಳನ್ನ ಆಯ್ದು ಅದನ್ನ ಅನಾಲಿಸಿಸ್ ಮಾಡಿಕೊಡಲಾಗುತ್ತೆ. ಎಲ್ಲಾ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೊಂಡ್ರೆ ಒಂದು ಕಾನ್ಸೆಪ್ಟ್ಗಳನ್ನ ಮುಗಿಸ್ದಾಗ ಆಗತ್ತೆ ಪೇಪರ್ 2 ಇಂದ, ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಇಂದ. ಹಾಗಾಗಿ ಮುಂದೆ ಈ ಕಮ್ಯುನಿಕೇಶನ್ ಪೇಪರ್ ಇಂದ ಬರುವಂತಹ ಅನಾಲಿಸಿಸ್ಗಳನ್ನ ಮಿಸ್ ಮಾಡ್ಕೊಂಬೇಡಿ. ಇದೇ ರೀತಿಯಾದಂತಹ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರೀತಿಯಾಗಿ ಬೇರೆಯವರು ಕೂಡ ಓದ್ತಿರ್ತಾರೆ, ಅವ್ರಗಳಿಗೂ ಕೂಡ ಶೇರ್ ಮಾಡಿ.
ಥ್ಯಾಂಕ್ ಯು. Bye.